ಟೈಮು 7:15. ಇವಾಗ ಲೋಡಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಅವರಲ್ಲೇ ಮುಂದೆ ಬೈಕಲ್ಲಿ ಹೋಗ್ತಿದ್ದಾರೆ ನೋಡಿ, 2 ವೀಲರಲ್ಲಿ. ಅವ್ರು ಮುಂದೆ ಹೋಗ್ತಿದ್ರೆ ನಾ ಹಿಂದೆ ಹೋಗ್ತಾ ಇದ್ದೀನಿ. ಇನ್ನೂ ಎಷ್ಟು ಥರ ಹೋಗ್ಬೇಕು. ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು. 9 ಗಂಟೆಗೆ ಅನ್ಲೋಡ್ ಮಾಡಿ ಮುಗಿಸಿದ್ದಾರೆ. ಇಲ್ಲೇ ನೀರು ಬರ್ತಾಯಿದ್ದು, ಇಲ್ಲೇ ಫ್ರೆಶ್ ಅಪ್ ಆಗಾಯಿತು. ಲೋಡು ಅಂದರೆ ಬೆಂಗಳೂರಿಗೆ ಏನು ಲೋಡಪ್ಪ ಅಂದರೆ ಈವೆಂಟ್ ಐಟಮ್ ಅಂತೆ. ಶೃಂಗೇರಿಯಿಂದ ಲೋಡಿಂಗು, ಇಲ್ಲಿಂದ 100 ಕಿಲೋಮೀಟರ್. ಲೋಡಿಂಗ್ ಪಾಯಿಂಟಿಂಗ್ ರೀಚ್ ಆದವು ನೋಡಿ. 2 ಗಾಡಿಗಳು ಬಂದಿದ್ದಾವೆ. ಇದೊಂದು ಗಾಡಿ ಬಂದಿದೆ, ಇದೊಂದು ಗಾಡಿ ಬಂದಿದೆ. 2 ಒಂದೇ ಕಡೆಗೆ. ಒಂದು ವಾರ ಆನೆಗಳ ಹತ್ತಿರ ಹೋಗ್ಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ, ಹಾಗಾಗಿ ಹತ್ತಿರ ಹೋಗ್ತಾ ಇಲ್ಲ ನೋಡಿ. 2 ಆನೆಗಳು. ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ ನೋಡಿ. ಶೃಂಗೇರಿ ಶ್ರೀ ಶಾರದಾಂಬ ದೇವಸ್ಥಾನ ನೋಡಿ. ಇದೇ ಮೇನ್ ದೇವಸ್ಥಾನ ಶಾರದಾಂಬ, ಶ್ರೀ ಶಾರದಾಂಬ ಸನ್ನಿಧಿ ಅಂತ ಹಾಕಿದ್ದಾರೆ. ಇದೇ ಮೇನ್ ದೇವಸ್ಥಾನ. ಇದು ಹಳೆಯ ದೇವಸ್ಥಾನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಲಾಸ್ಟ್ ಬ್ಲಾಗಲ್ಲಿ ನೋಡ್ದಂಗೆ ಧಾರವಾಡ ಖಾಲಿ ಮಾಡಿ ಸೀದಾ ಹುಬ್ಳಿಗೆ ಬಂದೆ. ಲೋಡು ಯಾವ ಸೆಟ್ ಆಗಲಿಲ್ಲ ಅಂದ್ಕೊಂಡು ಬಂದೆ. ಕೊನೆ ಲೋಡ್ ಸೆಟ್ ಆಯಿತು. ಎಲ್ಲಿಗೆ ಲೋಡು ಅಂದರೆ ನಮ್ಮ ನಡೆ ಇಂದು ಶಿವಮೊಗ್ಗ ಕಡೆ. ಶಿವಮೊಗ್ಗಕ್ಕೆ ಲೋಡ್ ಹೋಗ್ಕೊಂಡಿದ್ದೀವಿ. ವಾಟರ್ ಲೋಡು ಬಿಸ್ಲರಿ ಲೋಡಿಗೆ ಬಿಟ್ಟು ಬಂದಿದ್ದೀನಿ. ಟೈಮ್ ಆಲ್ರೆಡಿ 4 ಗಂಟೆ ಆಗ್ಬಿಟ್ಟೈತೆ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಬೆಳಗ್ಗೆ ಟಿಫನ್ ಮಾಡಿದಾಗಲೇ 12:30 ಆಗಿತ್ತು. ಇನ್ನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಲೋಡ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಲೋಡ್ ಮಾಡೋದು ಲೇಟ್ ಆಗುತ್ತೆ ಅಂತ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಲೋಡ್ ಮಾಡ್ಕೊಳ್ಳೋಣ. ಶಿವಮೊಗ್ಗ ನಾನು ಈ ಡಿಪಾರ್ಟ್ಮೆಂಟಿಗೆ ಮಾಡೋದಕ್ಕಿದ್ದು ಹತ್ತತ್ರ 1.5 ವರ್ಷ ಆಯಿತು. ಶಿವಮೊಗ್ಗ ಹೋಗಿ 1.5 ವರ್ಷ ಆದಮೇಲೆ ಇವತ್ತೇ ಶಿವಮೊಗ್ಗ ಹೋಗ್ತಾ ಇರೋದು. ನನಗೆ ಹೋಗೋಣ. ಶಿವಮೊಗ್ಗ ಹೋಗ್ಬಿಟ್ಟು ಒಂದು ರೌಂಡು ಶಿವಮೊಗ್ಗ ಎಲ್ಲ ನೋಡ್ಕೊಂಡು ಬರೋಣ. ಊಟ ಮಾಡ್ಕೊಂಡು ಬರೋಣ. ಸಿಕ್ಕಾಪಟ್ಟೆ ಹೊಟ್ಟೆ ಸಿಗೈತೆ. ಊಟ ಮಾಡ್ಕೊಬಂದು ಸಿಗೋಣ ಲೋಡಿಂಗ್ ಪಾಯಿಂಟಿಗೆ ಹೋಗಿ. ಊಟ ಮಾಡ್ಕೊಬಂದು ಊಟ ನೋಡಿದ್ರಲ್ಲ ಹೆಂಗೈತೆ ಅಂತ. ಏನು ಮಾತಾಡೋಂಗಿಲ್ಲ. 360 ರೂಪಾಯಿ ತಗೊಂಡ. ಯಾವ ಖುಷಿಗೆ ಅಂತ ಗೊತ್ತಿಲ್ಲ. 2 ಚಿಕನ್ ಊಟವಂತೆ, 3 ಪೀಸ್ ಕೊಟ್ಟಿದ್ರು, 2 ಚಪಾತಿ, ಇಷ್ಟು ರೈಸು. 360 ರೂಪಾಯಿ. ಸಾಂಬಾರು ಓಕೆ ಪರವಾಗಿಲ್ಲ, ಬಿಟ್ಟರೆ ಪೀಸೆಲ್ಲ ಯಾವತ್ತಿಂದ ಗೊತ್ತಿಲ್ಲ. ತಿಂದ್ರು ಒಂಥರ ಸ್ಮೆಲ್ ಹೊಡಿತಾ ಇತ್ತು. ಒಂಥರ ಅದು ನೆನೆಸ್ಕೊಂಡ್ರೆ ಮತ್ತೆ ಊಟ ಮಾಡಬೇಕು ಅಂತಲೇ ಅನ್ಸಕ್ಕಲ್ಲ. ಚಿಕನ್ ಮೇಲೆ ಅಸಹ್ಯ ಬಂದ್ಬಿಡುತ್ತೆ. ಆ ಥರ ಇತ್ತು. ಅದಕ್ಕೆ 360 ರೂಪಾಯಿ ಇಸ್ಕೊಂಡ. ಕಾಸ್ಟ್ಲಿ ಊರು, ಕಾಸ್ಟ್ಲಿ ದುನಿಯಾ. ಹುಬ್ಳಿ ಕಡೆ, ಧಾರವಾಡ ಕಡೆ ಅದು ಏನಪ್ಪ ಗೊತ್ತಿಲ್ಲ. ಈ ಕಡೆ ಬಂದರೆ ಊಟನೇ ಅಡ್ಜಸ್ಟ್ ಆಗೋಲ್ಲ. ಗಾಡಿಲೇ ಮಾಡ್ಕೊಳತ್ತಾರೆ. ಏನಾದ್ರು ಸೆಟಪ್ ಹಾಕ್ಬೇಕು ಅಷ್ಟೇ. ಬಂದೆ ನೋಡಿ, ನಮ್ಮ ಗಾಡಿ ಲೋಡ್ ಆಗ್ತಿರೋದು ಇಲ್ಲೇ RP ಲಾಜಿಸ್ಟಿಕ್ಸ್ ಅಂತ. ಲೋಡೆಲ್ಲ ಮಾಡ್ಕೊಂಡು ಸಿಗುವ. ಟೈಮು 7:15. ಇವಾಗ ಲೋಡಿಂಗ್ ಕಂಪ್ಲೀಟ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲೇ ಲೋಡ್ ಆಗಿದ್ದು ಬಿಸ್ಲರಿಗೆ ಓಡೋನು ಹುಬ್ಳಿ. ಹಿಂದೆ ಟಾಪ್ ಹುಡ್ಕೊಳ್ಳೋಣ ಅಂದಷ್ಟು ಕೆಳಗೆ ಇಳಿಸಿದ್ರೆ ಆಯಿತು. ಹಂಗೆ ಟಾಪ್ ಹುಡ್ಕೊಂಡು ಹಿಂದಕ್ಕೊಂದು 4 ಹಗ್ಗ ಹಾಕೊಂಡು ಹೊರಡೋಣ. ಬಿಲ್ ಕೊಡ್ತಾರೆ ಅಂತೆ ಒಂದು 10 ನಿಮಿಷ. ಬನ್ನಿ, 10 ನಿಮಿಷ ಅಷ್ಟೊತ್ತಿಗೆ ಇದೆಲ್ಲ ಕವರ್ ಮಾಡ್ಕೊಬೋಣ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಲೋಡಿಂಗ್ ಮಾಡೋ ಹೊತ್ತಿಗೆ ಟೈಮು ಬರೋಬ್ಬರಿ 8 ಗಂಟೆ ಆಯಿತು. ಈಗ ಇಲ್ಲಿಂದ ಸೀದಾ ಶಿವಮೊಗ್ಗ. ಬಿಲ್ಲೆಲ್ಲ ಕೊಟ್ಟರು. ಲೋಡ್ ಆಗಿ 10 ನಿಮಿಷಕ್ಕೆ ಬಿಲ್ ಕೊಟ್ಟರು. ಇಲ್ಲಿಂದ ಏನು ತಲೆನೋವಿಲ್ಲ. ಬನ್ನಿ ಶಿವಮೊಗ್ಗ ಹೋಗಿ ವರ್ಷಗಟ್ಟಲೆ ಕಳೆದವೆ. ಹೋಗೋಣ ಶಿವಮೊಗ್ಗ. ಸ್ನಾನ ಮಾಡಿ 3 ದಿನ ಆಯಿತು. ನಮ್ಮ ಪರಿಸ್ಥಿತಿ ಅಪ್ಪ ಕೇಳೋಂಗಿಲ್ಲ. ಯಾವತ್ತಾಗಿ ಫಸ್ಟ್ ನಾಳೆ ಶಿವಮೊಗ್ಗ ಹೋಗಿ ಎಲ್ಲರೂ ನೀರು ಹುಡಿಕೊಂಡು ಸ್ನಾನ ಮಾಡಬೇಕು. ಸೀದಾ ಹೋಗೋಣ. ಎಲ್ಲರೂ ಊಟ ಮಾಡೋಣ. ಊಟ ಮಾಡಿಬಿಟ್ಟು ಶಿವಮೊಗ್ಗ ಏನು 4-5 ಅವರ್ ಜರ್ನಿ ಅಷ್ಟೇ. ಆರಾಮಾಗಿ ಹೋಗ್ಬಿಡ್ಬೋದು ಇಲ್ಲಿಂದ. ನೈಟಲ್ಲಿ ಹೋಗಿ ನಿಂತ್ಕೊಳ್ಳೋಣ. ಪಾರ್ಟಿಗೆ ಫೋನ್ ಮಾಡಿದ್ದೆ, ಬೆಳಗ್ಗೆನೇ ಬರ್ತಾರಂತೆ. ಬೆಳಗ್ಗೆನೇ ಬನ್ನಿ ಅಣ್ಣ, ಬೇಗ ಒಂದು 6-7 ಗಂಟೆ ಖಾಲಿ ಮಾಡಿ ಕಳಿಸ್ತೀನಿ ಅಂತ ಅಂದವ್ರೆ. ಬನ್ನಿ ಹೋಗೋಣ ಸೀದಾ ಶಿವಮೊಗ್ಗ. ತಡಸ್ ಹತ್ರ ಬಂದು ಊಟ ಮಾಡೋಣ ಅಂತ ನಿಲ್ಸಿದ್ದೆ. ಊಟ ಮಾಡ್ಕೊಬಂದೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ಸ್ವದೇಶಿ ಖಾನಾವಳಿ ಅಂತ. ತಡಸ್ ಕ್ರಾಸ್ ಹತ್ರ ಇದೆ. ಯಾರಾದರೂ ಈ ಕಡೆ ಬಂದರೆ ಈ ಕಡೆ ಟೇಸ್ಟ್ ಮಾಡಿ. ಊಟ ಮಾತ್ರ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಆಗಿದೆ. 80 ರೂಪಾಯಿ ಒಂದು ಊಟ ಇಸ್ಕೊಳ್ತಾರೆ. ರೊಟ್ಟಿ ಊಟ ತಗೊಂಡಿದ್ದು, ಕಡಕ್ ರೊಟ್ಟಿ ಊಟ ತಗೊಂಡಿದ್ದು ಸಖತ್ತಾಗಿತ್ತು. ಮಧ್ಯಾಹ್ನ ತಿಂದ್ವಲ್ಲ, ಆಯಿತು ಅದನ್ನು ನೆನೆಸ್ಕೊಂಡ್ರೆ ಚಿಕನ್ ಮೇಲೆ ಅಸೂಯೆ ಬಂದ್ಬಿಡುತ್ತೆ. ಆ ಥರ ಇತ್ತು ಊಟ ಅದು. ಇವಾಗ ತಿಂದಿದ್ದು ನೆಮ್ಮದಿ ಆಯಿತು. 2 ರೊಟ್ಟಿ, ರೈಸು. ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇತ್ತು, ಬಟ್ ಜಾಸ್ತಿ ತಿಂದರೆ ನಿದ್ದೆ ಬರುತ್ತೆ ಅಂದ್ಬಿಟ್ಟು ತಿನ್ನಲಿಲ್ಲ. ಸಖತ್ತಾಗಿತ್ತು. ಯಾರು ಬಂದಂಗೆ ಊಟ ಮಾಡಿ ಈ ಕಡೆ ಮರಿದಂಗೆ. ತಡಸ್ ಕ್ರಾಸ್ ಹತ್ರ ಇದೆ ಸ್ವದೇಶಿ ಖಾನಾವಳಿ ಅಂತ. ಸದ್ಯಕ್ಕೆ ನಾವಿಲ್ಲಿಂದ ಹೊರಡೋಣ. ನಮ್ಮ ನಡೆಯಿಂದ ಶಿವಮೊಗ್ಗ ಕಡೆ ಅಂದ್ಕೊಂಡು ಇಲ್ಲಿಂದ ನಾನ್ ಸ್ಟಾಪ್ ಹೋಗ್ಬಿಟ್ಟು ಅಲ್ಲೇ ಮಲ್ಕೊಬೋಣ.
ಪಾರ್ಟಿ ಅವರಾಗೆ ಫೋನ್ ಮಾಡಿದ್ರು, ಬೆಳಗ್ಗೆ 5 ಗಂಟೆಗೆ ಬನ್ನಿ ಅಣ್ಣ, 5 ಗಂಟೆಗೆ ಖಾಲಿ ಮಾಡ್ಕೋತೀವಿ ಅಂತ. ನಾವು ಬಂದಿರ್ತೀವಿ, ಬೇಗ ಬನ್ನಿ ಅಂತ ಹೇಳಿದ್ದೀವಿ. ನೋಡೋಣ, ನಾನ್ ಸ್ಟಾಪ್ ಹೋಗ್ಸಿದೆ ಅಲ್ಲೇ ಮಲ್ಕೊಬಿಟ್ರೆ ಅವರು ಬಂದ್ಬಿಟ್ಟು ಅವರೇ ಬಂದು ಎದಾಳಿಸ್ತಾರೆ. ಅದು ಲಕ್ಷ್ಮೀ ಟಾಕೀಸ್ ಅಂತ ಹೇಳಿದ್ದಾರೆ. ಲಕ್ಷ್ಮೀ ಟಾಕೀಸ್ ಹತ್ರ ಬಂದು ಮಲಗಿರಿ, ಬೆಳಗ್ಗೆ ಬಂದು ಹೇಳಿಸ್ತೀವಿ ಅಂದಿದ್ದಾರೆ. ಬನ್ನಿ ಸೀದಾ ಹೋಗೋಣ, ಮುಂದೆ ಎಲ್ಲರೂ ಹೋಗೋಣ. ನಿದ್ದೆ ಬತ್ತು ಅಂದರೆ ಎಲ್ಲರೂ ಟೀ ಕುಡಿಯೋಣ. ಟೀ ಕುಡ್ಕೊಂಡು ಹೊಟ್ಟಾರೆ ಸೀದಾ ಶಿವಮೊಗ್ಗದಲ್ಲೇ ಹೋಗಿ ನಿಲ್ಸೋಣ. ಮಲ್ಗೋದು ಬೇಡ, ಮಲಿಕೊಂಡ್ರೆ ಮತ್ತೆ ನಾನಂತೂ ದೊಡ್ಡ ಸೋಂಬೇರಿ, ಎಚ್ಚರ ಹಾಕಲ್ಲ. ಮಲ್ಕೊಂಬಿಟ್ರೆ ಮತ್ತೆ ಬೆಳಗ್ಗೆ ಸೂರ್ಯ ಬರೋ ಗಂಟೆ ಎಚ್ಚರ ಹಾಕಲ್ಲ. ಹಂಗಾಗಿ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ನಾನ್ ಸ್ಟಾಪು. ಅಲ್ಲಿವರೆಗೆ ಅಂತಲ್ಲ, ಸೀದಾ ಶಿವಮೊಗ್ಗದವರೆಗೂ ಗಾಡಿ ಓಡಿಸ್ಕೊಂಡು ಹೋಗೋಣ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನೈಟು ಊಟ ಮಾಡ್ಕೊಂಡು ಬಂದು ಅಲ್ಲೇ ನಿದ್ದೆ ಬಂತು ಅಂತ ಮುಂದೆ ಬಂದು ಅಲ್ಲೇ ಪಾಚ್ಕೊಬಿಟ್ಟೆ. ಅಲ್ಲೇ ಶಿಕಾರಿಪುರ ಹತ್ರ ಒಂದು ಮಲಗಿದೆ. ಇವಾಗ ಎದ್ದು ಬಂದಿದ್ದೀನಿ. ಟೈಮ್ ಆಲ್ರೆಡಿ ಕರೆಕ್ಟಾಗಿ 5:10 ಟೈಮ್ ಆಗಿದೆ. ಅವ್ರು ಆಲ್ರೆಡಿ 4:15ಗೆ ಫೋನ್ ಮಾಡಿದ್ರು. ಅವ್ರಿಗೆ ಫೋನ್ ಮಾಡಿದಾಗಲೇ ಎಚ್ಚರ ಆಗಿದ್ದು. ಅವರೇ ಫೋನ್ ಮಾಡಿ ಎದ್ದೇಳಿಸಿದ್ದು ಎಲ್ಲಿದ್ದೀರಾ ಅಂತ. ಇವಾಗ ಶಿವಮೊಗ್ಗ ರೀಚ್ ಆಗಿದ್ದೀನಿ. ನೋಡ್ಬೋದು, ಶಿವಮೊಗ್ಗ ಸಿಟಿ ಒಳಗೆ ಇದ್ದೀನಿ. ಇಲ್ಲಿಂದ ಕರೆಕ್ಟಾಗಿ 1.5 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗೋಣ. ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗ್ಸಿಗೋಣ. ಇಲ್ಲೇ ನಾವು ಮುಂದೆ ರೈಟ್ಗೆ ಹೋಗ್ಬೇಕು. ನೋಡಿ ಇಲ್ಲೇನ ಇದೆ, ಇದೇ ರೈಟಲ್ಲಿ ಹೋಗ್ಬೇಕು. ನನಗೆ ಶಿವಮೊಗ್ಗ ಏನಂದರೆ ಏನೋ ಗೊತ್ತಿಲ್ಲ. ಇಲ್ಲಿ ರೈಟು ಯಾವ ಸರ್ಕಲ್ಲು, ಏನು ಹೈವೇನ, ಸಿಟಿನ ಒಂದು ಗೊತ್ತಿಲ್ಲ. ಬನ್ನಿ ಹೋಗೋಣ, ಸೀದಾ ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗ್ಬಿಟ್ಟು ಸಿಗೋಣ. ಬನ್ನಿ. ಲಕ್ಷ್ಮೀ ಟಾಕೀಸ್ ಹತ್ರ ಬನ್ನಿ ಅಂತ ಹೇಳಿದರು. ಬಂದೆ. ಇವಾಗ ಅವರಲ್ಲೇ ಮುಂದೆ ಬೈಕಲ್ಲಿ ಹೋಗ್ತಿದ್ದಾರೆ ನೋಡಿ, 2 ವೀಲರಲ್ಲಿ. ಅವ್ರು ಮುಂದೆ ಹೋಗ್ತಿದ್ರೆ ನಾ ಹಿಂದೆ ಹೋಗ್ತಾ ಇದ್ದೀನಿ. ಇನ್ನೂ ಎಷ್ಟು ಥರ ಹೋಗ್ಬೇಕು ಗೊತ್ತಿಲ್ಲ. ಇಲ್ಲಿ ಬನ್ನಿ ಅಂದರು. ಇಲ್ಲಿ ಬಂದೆ. ಬಂದಿದ ತಕ್ಷಣ ಅವರೇ ವೆಯ್ಟ್ ಮಾಡ್ತಾ ಇದ್ರು. ಪಾಪ ಬಂದಿದ ತಕ್ಷಣ ಸಿಕ್ಕಿದ್ರು. ಬನ್ನಿ ಇಲ್ಲ, ನಾನು ಹಿಂದೆ ಬನ್ನಿ ಅಂತ ಕರ್ಕೊ ಹೋಗ್ತಾವ್ರೆ. ಬನ್ನಿ ಹೋಗೋಣ. ಅವ್ರು ಹಿಂದಿಂದೇನೆ ಹೋಗೋಣ ಇಲ್ಲಿ ಅಂತ ನೋಡೋಣ. ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆಗಿದ್ದಾಯಿತು. ಗಾಡಿ ಹಾಕಿದ್ದೀನಿ. ಅನ್ಲೋಡಿಂಗ್ ಅಲ್ಲಿ ನೋಡಿ, ಅಲ್ಲಿ ರೋಡ್ ಇರೋದು. ಹತ್ತತ್ರ ಒಂದು 250 ಮೀಟ್ರ್ ರಿವರ್ಸ್ ಹೊಡೆದಿದ್ದೀವಿ. ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅನ್ಲೋಡಿಂಗು ಇಬ್ಬರೇ ಇರೋದು. ಇಬ್ಬರೇ ಇಡೀ ಗಾಡಿ ಖಾಲಿ ಮಾಡ್ತಾರೆ. ಟೈಮು 5:15 ಆಗಿದೆ. ಬನ್ನಿ ನಾವಿವಾಗ ಮಲ್ಕೊಳ್ಳೋಣ. ಅವರು ಗಾಡಿ ಖಾಲಿ ಮಾಡಿ ಎದ್ದೇಳಿಸ್ತಾರೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅದ ಟೈಮಲ್ಲಿ. ನಮಗೆ ಇವಾಗ ಶುಭ ರಾತ್ರಿ. ಅನ್ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು. 9 ಗಂಟೆಗೆ ಅನ್ಲೋಡ್ ಮಾಡಿ ಮುಗಿಸಿದ್ದಾರೆ. ಇಲ್ಲೇ ನೀರು ಬರ್ತಾಯಿದ್ದು. ಇಲ್ಲೇ ಫ್ರೆಶ್ ಅಪ್ ಆಗಾಯಿತು. ಕೈಕಾಲು ಮುಖ ತೊಳ್ಕೊಂಡಿದ್ದೀವಿ ಅಷ್ಟೇ. ಫುಲ್ ಅನ್ಲೋಡ್ ಮಾಡಿ ಮುಗಿಸಿದ್ದಾರೆ. ನಾನು ಹಿಂದೆ ಹಗ್ಗೆಲ್ಲ ಹೊಡ್ಕೊಂಡು ಆಯಿತು. ಇಬ್ಬರೇ ಮಾಡಿದರು. ಬೆಳಗ್ಗೆ 5:15, 5:15 9 ಗಂಟೆ ತನಕ ಇಬ್ಬರೇ ಮಾಡಿ ಮುಗಿಸಿದ್ದಾರೆ. ಸದ್ಯಕ್ಕೆ ಲೋಡ್ ಯಾವ ಸೆಟ್ ಆಗಿಲ್ಲ. ನೋಡೋಣ, ಯಾವ್ದಾದ್ರು ಲೋಡ್ ಹುಡ್ಕೋಣ. ಸದ್ಯಕ್ಕೆ ಪಾರ್ಕಿಂಗ್ ಹೋಗೋದು, ಇಲ್ಲ ಆಫೀಸ್ ಹತ್ರ ಹೋಗೋದು, ಇಲ್ಲ ಎಲ್ಲರೂ ಇರೋದು ಗೊತ್ತಿಲ್ಲ. ಫಸ್ಟ್ ಹೋಗ್ಬಿಟ್ಟು ಟಿಫನ್ ಮಾಡೋಣ. ಆಮೇಲೆ ನೋಡೋಣ, ಯಾವ್ದಾದ್ರು ಲೋಡ್ ಗಿಟ್ ಸಿಕ್ಕಿದ್ರೆ ಲೋಡ್ ಮಾಡೋಣ. ಲೋಡ್ ಮಾಡಲೇಬೇಕು ಇವತ್ತು. ಇನ್ನೂ 8 ಗಂಟೆ, ಇನ್ನೂ 9 ಗಂಟೆಗೆ ಖಾಲಿ ಮಾಡಿದ್ದಾರೆ. ಫುಲ್ ಡೇ ಸಿಗುತ್ತೆ ಇವತ್ತು. ಏನಾದ್ರು ಒಂದು ಲೋಡ್ ಮಾಡಲೇಬೇಕು. ಮಾಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಅಂದರೆ ಬೆಳಗ್ಗೆ ನೋಡ್ದಂಗೆ, ಲಾಸ್ಟ್ ಆಗಲೇ ನೋಡ್ದಂಗೆ ಖಾಲಿ ಮಾಡಿ ಸೀದಾ ಆಫೀಸ್ ಹತ್ರ ಬಂದು ಗಾಡಿ ಖಾಲಿ ಮಾಡ್ಕೊಂಡು ಆಫೀಸ್ ಹತ್ರ ಬಂದು ಟಿಫನ್ ಮಾಡಿ, ಸ್ನಾನ ಮಾಡಿ, ಮಧ್ಯಾಹ್ನ ಊಟನ ಮಾಡಿ ಮಲ್ಕೊಂಡಿದ್ದೆ. ತಿರ್ಗಿ ಆಫೀಸರ್ ಎದ್ದೇಳಿಸಿದ್ರು. ಲೋಡ್ ಬಂದೈತೆ ಹೋಗಪ್ಪ ಅಂತ ಸ್ಲಿಪ್ ಹಾಕಿ ಕೊಟ್ಟಿದ್ದಾರೆ. ಎಲ್ಲಿಗೆ ಲೋಡು ಅಂದರೆ ಬೆಂಗಳೂರಿಗೆ. ಏನು ಲೋಡಪ್ಪ ಅಂದರೆ ಈವೆಂಟ್ ಐಟಮ್ ಅಂತೆ. ಶೃಂಗೇರಿಯಿಂದ ಲೋಡಿಂಗು. ಇಲ್ಲಿಂದ 100 ಕಿಲೋಮೀಟ್ರ್ ಹೋಗಬೇಕು. ಶೃಂಗೇರಿಯಿಂದ ಲೋಡಿಂಗು. ಬನ್ನಿಸಿದ ಲೋಡಿಂಗ್ ಪಾಯಿಂಟಿಗೆ ಹೋಗೋಣ. ಶೃಂಗೇರಿ ದೇವಸ್ಥಾನ ಇದೆ ಗೊತ್ತಾ, ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಎಲ್ಲ ಲೋಡಿಂಗ್ ಅಂತೆ. ಸೀದಾ ಶೃಂಗೇರಿಗೆ ಹೋಗೋಣ. ಶೃಂಗೇರಿಗೆ ಹೋಗ್ಬಿಟ್ಟು ಸಿಗೋಣ. ಲೊಕೇಶನ್ ಹತ್ರ ರೀಚ್ ಆದವ ನೋಡಿ. ರೋಡಿಗೆ ಯಾವ ಪರಿಸ್ಥಿತಿಲಿ ಐತೆ ಹಿಂಗೈತೆ. ಅಲ್ಲಿ ಮುಂದೆ ಅಲ್ಲಿ ಬ್ಲ್ಯಾಕ್ ಬೋರ್ಡ್ ಕಾಣ್ತಾ ಇದೆಯಲ್ವಾ, ಗೇಟು ಇಲ್ಲೈತೆ. ಬಟ್ ಅವರು ಈ ಗೇಟ್ ಕ್ಲೋಸ್ ಮಾಡಿದ್ದಾರೆ. ರಿವರ್ಸ್ ಹೋಗಿ ಅಂತ ಹೇಳಿದರು. ಹಿಂದೆ ಈಗ ಹತ್ತತ್ರ 1 ಕಿಲೋಮೀಟರ್ ರಿವರ್ಸ್ ಹೊಡಿಬೇಕು. ಏನು ಮಾಡೋದು, ನಮ್ಮ ಟೈಮ್ಗಳು ಯಾಕೆ ಹಿಂಗೆ ಆಯ್ತವೆ. ಅವ್ರು ಮುಂಚೆನೇ ಹೇಳಿದ್ರೆ ಆಗಿತ್ತು. ನನಗೂ ಗೊತ್ತಿರಲಿಲ್ಲ. ನಾನು ಸೀದಾ ಬಂದ್ಬಿಟ್ಟೆ. ಇವಾಗ ಬಂದಮೇಲೆ ಹೇಳ್ತಾವ್ರೆ ಹಿಂದೆ ಹೋಗ್ಬೇಕಣ್ಣ, ಹಿಂದೆ ಒಂದು ಗೇಟ್ ಐತೆ ಅಂತ. ನೋಡಿ ಅಲ್ಲಿ ಏನು ಶೆಡ್ ಹಾಕಿದ್ದಾರೆ, ಅದೇ ಶೆಡ್ನ ಕಂಪ್ಲೀಟಾಗಿ ಬಿಚ್ಚುತ್ತಾ ಇದ್ದಾರೆ. ಇವಾಗ ಬಿಚ್ಚಿಬಿಟ್ಟು ತಿರ್ಗಾ ಅದನ್ನೇ ಲೋಡ್ ಮಾಡ್ತಾರೆ. ಈಗ ಬನ್ನಿ ಅಲ್ಲಿ ಒಳಗೆ ಹೋಗ್ಬಿಟ್ಟು ಸಿಗೋಣ. ರಿವರ್ಸ್ ಹೊಡಿಯೋಣ. ಹೇಳೋಕೆ ಯಾರೂ ಇಲ್ಲ. ನಮ್ಮ ಹುಡುಗ ಇಲ್ಲೇ ಕೂತಾನೆ. ಖಾಲಿ ರೋಡಲ್ವ, ಹಂಗೆ ಮಿರರ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಗೋಣ ಸೀದಾ ಮೇಲೆ ಹತ್ತಬೇಕೀಗ. ಇಲ್ಲಕ್ಕೆ 1 ಕಿಲೋಮೀಟ್ರ್ ನೋಡಿ. ಹಿಂದೆ ಒಂದು ಗೇಟ್ ಇತ್ತು. ಆ ಗೇಟಲ್ಲಿ ಬರಬೇಕಿತ್ತಂತೆ. ಅಲ್ಲಿ ಮುಂಚೆ ಅಲ್ಲೇ ಲೋಡ್ ಮಾಡ್ತಿದ್ರಂತೆ. ಇವಾಗ ಒಂದು ವಾರದಿಂದ ಆ ಗೇಟ್ ಕ್ಲೋಸ್ ಮಾಡಿದಾರಂತೆ. ಇದು ಶೃಂಗೇರಿ
ಗೋಶಾಲಾ ಕ್ಯಾಂಪಸ್ಸು ಮಠ ಇದು. ಮಠದೊಳಗೇನೆ ಗೋಶಾಲ ಇದೆ. ಇಲ್ಲೇ ಗೋಶಾಲದೊಳಗೇನೆ ಶೆಡ್ ಹಾಕಿದ್ರು, ಅದನ್ನೇ ಲೋಡ್ ಮಾಡೋದು ಇವಾಗ. ಬನ್ನಿ ಗೋಶಾಲೆ ಎಲ್ಲ ನೋಡೋಣ ಹೆಂಗಿದೆ ಏನು ಅಂತ. ಮಠ ಇದು ಶೃಂಗೇರಿಯಲ್ಲಿರೋದು ಮಠ. ನೋಡಿ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ. ಮಠ ಅಂತ ನೋಡಿದ್ರೆ ನಿಜವಾಗ್ಲೂ ಗೊತ್ತೇ ಆಗಲ್ಲ, ಯಾವುದೋ ಫಾರೆಸ್ಟ್ ಒಳಗೆ ಬಂದಿದ್ದೀವಿ ಅಂತ ಅನಿಸುತ್ತೆ. ನೋಡಿ ಏನು ಚೆನ್ನಾಗಿದೆ ಅಂತ. ನೇಮ್ ಬೋರ್ಡ್ ಇದೆ ನೋಡಿ, ಶ್ರೀ ಶಂಕರ ಅದ್ವೈತ ಶೋಧ ಕೇಂದ್ರ. ಎಲ್ಲ ಮಠದ್ದೇನೆ. ಇಲ್ಲಿ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಈಗ ಹೋಗ್ಬೇಕೀಗ. ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ. ಇಲ್ಲಿ ವಿಡಿಯೋ ಮಾಡ್ಬೋದೇನೋ ಗೊತ್ತಿಲ್ಲ ನನಗೆ. ಮುಂದೆ ಹೋಗ್ಬಿಟ್ಟು ಸಿಗೋಣ. ಲೋಡಿಂಗ್ ಪಾಯಿಂಟಿಗೆ ರೀಚ್ ಆದವು ನೋಡಿ. 2 ಗಾಡಿಗಳು ಬಂದಿದ್ದಾವೆ. ಇದೊಂದು ಗಾಡಿ ಬಂದಿದೆ, ಇದೊಂದು ಗಾಡಿ ಬಂದಿದೆ. 2 ಒಂದೇ ಕಡೆಗೆ. ಒಂದು ವಾರದಿಂದ ಸತತ ಲೋಡ್ ಆಗ್ತಾನೆ ಇದೆಯಂತೆ. ದೊಡ್ಡದಿದು. ಇಲ್ಲೇನೋ ಹೋಮ ಎಲ್ಲ ಮಾಡಿದ್ರಂತೆ ನೋಡಿ. ದೊಡ್ಡ ಫೀಲ್ಡು. ಅಲ್ಲೂ ಶೆಡ್ ಹಾಕಿದ್ರಂತೆ, ಅದನ್ನೆಲ್ಲ ಬಿಚ್ಚಾಕಿದ್ದಾರೆ. ಅಲ್ಲಿ ಏನು ಬಿಲ್ಡಿಂಗ್ ಕಾಣ್ತಿದೆ ಅದೆಲ್ಲ ಗೋಶಾಲೆಗಳು. ಅಲ್ಲಿ ಆನೆಗಳು, ಹಸುಗಳು, ಕುದುರೆಗಳು ಎಲ್ಲ ಇದ್ದಾವೆ. ಅವು ಬಡ್ಕತ್ತಿರೋದು ಇಲ್ಲಿವರೆಗೂ ಕೇಳಿಸ್ತೈತೆ. ಮತ್ತು ಇಲ್ಲೇ ಶೃಂಗೇರಿ ದೇವಸ್ಥಾನ ಇದೆ. ಶೃಂಗೇರಿ ದೇವಸ್ಥಾನ ಫೇಮಸ್, ಎಲ್ರಿಗೂ ಗೊತ್ತಿರುತ್ತೆ. ಅಲ್ಲಿ ಮೀನುಗಳೆಲ್ಲ ಇರುತ್ತಲ್ವ, ಎಲ್ಲನೂ ನೋಡ್ಕೊಂಬರೋಣ ಹೋಗಿ. ಈಗ ನಮಗೂ ಮಾಡೋಕ್ಕೇನು ಕೆಲಸ ಇಲ್ಲ. ಇವಾಗಲೇ ಲೋಡ್ ಮಾಡ್ತಾರೆ ಅಂತ ಅಂದ್ಕೊಂಡು, ಬಟ್ ಇವಾಗ ಲೋಡ್ ಮಾಡಲ್ವಂತೆ. ಬೆಳಗ್ಗೆ ಲೋಡ್ ಮಾಡ್ತಾರಂತೆ. ಇಲ್ಲೇ ಮಲ್ಕೊಳ್ಳಿ ಅಣ್ಣ ಆರಾಮಾಗಿ ಅಂತ ಹೇಳಿದರು. ಹೊರಗಡೆ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ಊಟ ಎಲ್ಲ ಪಾರ್ಸಲ್ ತರೋಣ. ಹಾಗೇನೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ದೇವ್ರಿಗೊಂದು ಕೈ ಮುಕ್ಕೊಂಡು ಮೀನುಗಳನ್ನೆಲ್ಲ ನೋಡ್ಕೊಂಡು, ಇಲ್ಲಿ ಆನೆಗಳನ್ನ ನೋಡ್ಕೊಂಡು, ಹಸುಗಳನ್ನೆಲ್ಲ ನೋಡ್ಕೊಂಡು ಮತ್ತೆ ಬರುವ. ಬನ್ನಿ ಸೀದಾ ಹೋಗಿ ಅಲ್ಲಿ ಆನೆಗಳಿದ್ದಾವೆ, ಆನೆಗಳ ಹತ್ರ ಸಿಗೋಣ. ಗೋಶಾಲ ಹತ್ರ ಬಂದು ಇಲ್ಲಿ ವೀಡಿಯೋ ಮಾಡ್ಬೋದು ಏನೋ ಗೊತ್ತಿಲ್ಲ. ಯಾರೋ ಇಸ್ಕೊಂಡು ಡಿಲೀಟ್ ಮಾಡಿದ್ರೆ ಡಿಲೀಟ್ ಮಾಡ್ದಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಇದೆಲ್ಲ ಗೋಶಾಲನೇ, ಎಲ್ಲ ಹಸುಗಳೇ ಇರೋದು. ಬನ್ನಿ ನೋಡೋಣ ಹೋಗಿ ಒಳಗೆ. ಬೋರ್ಡ್ ಹಾಕಿದ್ದಾರೆ ನೋಡಿ, ಗೋಶಾಲ ಅಂತ. ಒಂದೊಂದು ಕಡೆ ಒಂದೊಂದು ಥರ ಹಸುಗಳಿದ್ದಾವೆ. ಇದರಲ್ಲಿ ಈ ಹಸುಗಳಿಗೆ ಬೋರ್ಡ್ ಇಲ್ಲ ನೋಡಿ. ಇವಕ್ಕೆ ಹೆಸರು ಹೇಳ್ತಾರೆ ಆ ಹಸುಗಳಿವು. ಪ್ಲಸ್ ಅಲ್ಲಿ HF ಹಸುಗಳಿದ್ದಾವೆ. ಏನೋ ಮಾಡೋಂಗಿಲ್ಲ ಅನ್ಸುತ್ತೆ. ಇಲ್ಲಿ ಕ್ಯಾಮ್ರಾ ಬೇರೆ ಇದೆ, ಏನು ಕಥೆನೋ ಗೊತ್ತಿಲ್ಲ. ನೋಡೋಣ, ಚೆಕ್ ಮಾಡ್ತಿರ್ಬೋದೇನೋ. ಇಲ್ಲಿ ಆನೆಗಳಿದ್ದಾವೆ, ಬನ್ನಿ ನೋಡುವ. ನೋಡಿ ಇಲ್ಲಿ ಕುದುರೆಗಳು ಸಮೇತ ಇದೆ. 2 ಇದೆ ಅನಿಸುತ್ತೆ. 2 ಇರೋದು ವೈಟ್ ಕುದುರೆ. ಮತ್ತೆ ಇಲ್ಲಿ ಆನೆಗಳಿದಾವೆ ನೋಡಿ. 2 ಆ ಕಡೆ ತಿರ್ಕೊಂಡ್ಬಿಟ್ಟವೆ. ಆನೆಗಳ ಹತ್ತಿರ ಹೋಗ್ಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ, ಹಾಗಾಗಿ ಹತ್ತಿರ ಹೋಗ್ತಾ ಇಲ್ಲ. ನೋಡಿ 2 ಆನೆಗಳಿದ್ದಾವೆ. ಇಲ್ಲೇ ನೋಡ್ಕೊಬಿಡಿ, ಹತ್ರ ಹೋಗೋದು ಬೇಡ, ಯಾಕೆ ಬೇಕು. ಅವ್ರು ಬೋರ್ಡ್ ಹಾಕಿದ್ದಾರೆ ಅಂದಮೇಲೆ ಅದನ್ನು ನಾವು ಫಾಲೋ ಮಾಡಬೇಕು. ಒಳಗಡೆ ಎಲ್ಲ ಇನ್ನೂ ತುಂಬ ಹಸುಗಳಿದ್ದಾವೆ, ಬಟ್ಟು ಅಲ್ಲೆಲ್ಲ ಬಾಕ್ಲು ಹಾಕಿದರೆ ನೋಡಿ. ಇಷ್ಟಿಷ್ಟೆಲ್ಲ ನೋಡಬೇಕು. ಇಷ್ಟೊಂದು ವೆರೈಟಿ ಹಸುಗಳನ್ನ ನೋಡೇ ಎಲ್ಲ ಇದೆ, ಫಸ್ಟ್ ಟೈಮ್ ನೋಡಿರೋದು. ನಾವೆಲ್ಲ ನೋಡ್ತಾ ಇದ್ದಿದ್ದು ನಾಟಿ ಹಸ, ಸಿಂಧಿ ಹಸ, HF ಇವನ್ನ ನೋಡ್ತಾ ಇದ್ದೋ. ಇಲ್ಲಿ ತುಂಬ ನಾವು ವೀಡಿಯೋದಲ್ಲಿ ನೋಡ್ತಿದ್ದಿದ್ದು ಹಸುಗಳೆಲ್ಲ ಇಲ್ಲಿದ್ದಾವೆ. ಇವು ಆನೆಗಳು. ನಮ್ಮ ಹುಡುಗನ ಕಳಿಸ್ತಾ ಇದ್ದೀನಿ ಬಟ್ಟೆಗೆ ಹೋಗ್ಬರ್ಲಿ ಅಂತ. ಹೋಗ್ಬಾರ, ಮುಟ್ಬಾರ, ಮುಟ್ಟೋದು ಬೇಡ. ಬನ್ನಿ ಹೊರಡೋಣ, ಮುಂದೆ ಹೋಗೋಣ. ಮುಂದೆ ಇನ್ನು ಏನೇನೈತೆ ನೋಡೋಣ. ಮಠ ಇದೆಯಂತೆ, ಮಠದ ಹತ್ರನೂ ಹೋಗ್ಬಿಟ್ಟು ನೋಡಿ. ಇದು ಮಠಾಧೀಶ್ವರದ್ದು ಗುರು ನಿವಾಸ ಅಂತ. ಒಳಗಡೆ ಹೋಗ್ಬೇಕಿತ್ತು, ಬಟ್ ಇಲ್ಲಿ 7 ಗಂಟೆಗೆ ಗೇಟ್ ಕ್ಲೋಸ್ ಮಾಡ್ತಾರಂತೆ. ನಾವು ಹೊರಗಡೆಗಿನ್ನ ಹತ್ತತ್ರ 1 ಕಿಲೋಮೀಟ್ರು, 2 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರ್ ಆಗುತ್ತಾ? ಹಾಂ, 1-1.5 ಕಿಲೋಮೀಟ್ರ್ ಆಗುತ್ತೆ. ಹೊರಗಡೆ ಹೋಗ್ಬಿಟ್ಟು ಊಟ ಎಲ್ಲ ಪಾರ್ಸಲ್ ತೊಗೊಬಂದ್ಬಿಡ್ಬೇಕು ಈಗಲೇ. ಮತ್ತೇನು ಸಿಗೋಲ್ಲ ಆಮೇಲೆ. ಮತ್ತಿನ್ನು ತಪ್ಪಿ ಏನಾದರೂ ಗೇಟ್ನ ಕ್ಲೋಸ್ ಮಾಡ್ತು ಅಂದರೆ ಆ ಕಡೆಯಿಂದ ಆಡಕ್ಕಂತ ಬರ್ಬೇಕಾಗತ್ತೆ. ಒಂಟು ಡಬಲ್ ಕೆಲಸ ಆಗ್ತವೆ. ಹಂಗಾಗಿ ಬೇಗ ಹೊರಗಡೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ. ನೋಡಿ ಹಿಂಗೆ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂದರೆ ಪೀಸ್ಫುಲ್ಲಾಗಿದೆ, ನಿಶಬ್ದವಾಗಿ. ಶ್ರೀ ಸಚ್ಚಿದಾನಂದ ನಿವಾಸ, ವಿಲಾಸ. ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ ನೋಡಿ. ಶೃಂಗೇರಿ ಶ್ರೀ ಶಾರದಾಂಬ ದೇವಸ್ಥಾನ. ಅಲ್ಲೊಂದು ಬೋರ್ಡ್ ಇದೆ, ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ಇಲ್ಲಿ ಕೆಳಗಡೆ ಏನು ಕಾಣ್ತಿದ್ದೇವೆ ನೋಡಿ, ಎಲ್ಲ ಬ್ಲ್ಯಾಕ್ ಏನು ಕಾಣ್ತಿದ್ದೇವೆ ಅದೆಲ್ಲ ಕಂಪ್ಲೀಟಾಗಿ ಮೀನುಗಳೇ. ನಾವೀಗ ಈ ಕಡೆಯಿಂದ ಬಂದಿದ್ದು, ಅಲ್ಲೇ ಮಠ ಇರೋದು. ಮಠದಿಂದ ಈ ಕಡೆ ಬಂದಿದ್ದೀವಿ. ಈಗ ಬನ್ನಿ ದೇವಸ್ಥಾನದೊಳಗೆ ಹೋಗ್ಬಿಟ್ಟು ದೇವ್ರದ್ದು ದರ್ಶನ ತಗೊಂಡು
ಬರೋಣ ದೇವ್ರ ದರ್ಶನ ತೊಗೊಂಡು ಬಂದರೆ ಆಯ್ತು. ಇಲ್ಲಿ ನೋಡಿ, ಇಲ್ಲಿ ನೋಡಿ 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 ಇಲ್ಲಿ ಎಷ್ಟು ಮೀನುಗಳಿದ್ದಾವೆ. ತಿಮ್ಮಿಂಗಿಲ್ಲ ಥರ ಕಾಣ್ತಾ ಇದ್ದಾವೆ. ಯಾರು ಒಬ್ರು ಒಂದು ಮೀನು ಮುಟ್ಟಲ್ಲ. ಅವಕ್ಕೆ ಭಯನೂ ಸಮೇತ ಇಲ್ಲ ಮೀನುಗಳಿಗೆ. ಮನುಷ್ಯ ಬಂದ್ರೂ ಹಂಗೆ ಮುಂದೆ ಬರ್ತವೆ. ಎಷ್ಟು ಮೀನುಗಳು ಸುಮ್ಮನೆ ನೋಡಿ, ರಾಶಿ 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 ಕಾಣ್ತಾ ಇದ್ದಾವೆ. ಹಂಗೆ ಆ ಕಡೆ ಇನ್ನೂ ಇದ್ದಾವೆ, ಈ ಕಡೆ ತುಂಬ ದಪ್ಪ ಇದ್ದಾವೆ. ಬನ್ನಿ ಕೆಳಗಿಳಿಯೋಣ. ಕೆಳಗಿಳಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಕೆಳಗೆ ಹೋಗೋಣ. ನೋಡಿ, ಇದೇ ಮೇನ್ ದೇವಸ್ಥಾನ, ಶಾರದಾಂಬ, ಶ್ರೀ ಶಾರದಾಂಬ ಸನ್ನಿಧಿ ಅಂತ ಹಾಕಿದ್ದಾರೆ. ಇದೇ ಮೇನ್ ದೇವಸ್ಥಾನ. ಇದು ಹಳೆಯ ದೇವಸ್ಥಾನ. ಶ್ರೀ ವಿದ್ಯಾಶಂಕರ ದೇವಾಲಯ ಅಂತ ಇದೆ. ಇದು ಮೇನ್ ಆರ್ಚು, ಮೇನ್ ಗೇಟು, ಗೋಪುರ. ಜಗದ್ಗುರು ಶ್ರೀ ನರಸಿಂಹ ಭಾರತೀಯ ಯಾಗ ಮಂಟಪ. ನರಸಿಂಹ ಶ್ರೀ ವಾಗ್ದೇವಿ ಅಕ್ಷರಾಭ್ಯಾಸ ಮಂಟಪ. ಸದ್ಯಕ್ಕೆ ದೇವಸ್ಥಾನದ ಒಳಗಡೆ ಎಲ್ಲೂ ಹೋಗ್ತಾ ಇಲ್ಲ. ಇಲ್ಲಿಲ್ಲ ಹಿಂಗೆ ಮೇನ್ ವೀಡಿಯೋ ಮಾಡ್ತಿರೋದು. ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಫ್ರೆಶ್ ಆಗಿ ದೇವಸ್ಥಾನದ ಒಳಗಡೆ ಹೋಗೋಣ. ಆವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಫೋಟೋ ಗಿಟ್ಟೆಲ್ಲ ತಗೊಂಡ್ರಾಗ್ತದೆ. ನೋಡಿ ದೇವರು ಅಲ್ಲಿ ಒಳಗಿದೆ ನೋಡಿ, ಒಳಗೆ ಕಾಣ್ತಾ ಇದೆಯಾ. ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಸದ್ಯಕ್ಕೆ ಇಷ್ಟಕ್ಕೆ ನಿಲ್ಸೋಣ. ಮತ್ತು ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಒಳಗಡೆ ಹೋದ್ರಾಗುತ್ತೆ. ನೋಡಿ, ಇದೆ ಎಂಟ್ರೆನ್ಸು. ಎಷ್ಟು ಎತ್ತರ ಕಾಣ್ತಾ ಇದೆ ಅಂತ. ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮಯ ಶ್ರೀ ಶಾರದಾ ಪೀಠ ಶೃಂಗೇರಿ. ಇಂಗ್ಲೀಷಲ್ಲೂ ಹಾಕಿದ್ದಾರೆ, ಹಿಂದಿಲೂ ಹಾಕಿದ್ದಾರೆ. ಈ ಕಡೆ ಹೋಟ್ಲುಗಳೆಲ್ಲ ಇದ್ದಾವೆ. ಹೋಗೋಣ, ಹೋಟ್ಲುಗಳಿಗೆಲ್ಲ ಹೋಗಿ ಟೀ ಕುಡ್ಕೊಂಡು ಊಟ ಈಗಲೇ ಪಾರ್ಸಲ್ ತಗೊಂಡು ಹೋಗೋಣ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಬೆಳಗ್ಗೆ ಕಂಪ್ಲೀಟ್ ದೇವಸ್ಥಾನದ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಕಂಪ್ಲೀಟ್ ವೀಡಿಯೋ ಮಾಡಿಬಿಟ್ಟು ನಾಳೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಇನ್ನೇ ವ್ಲಾಗಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬಾಯ್, ಟೇಕ್ ಕೇರ್.